ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, ನಿಮಗೆ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ, ಈ ಪರಿಶುದ್ಧವಾದ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧವಾದ ದಿನದಲ್ಲಿ ಜೀವಿಸುವ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧವಾದ ದಿನದಲ್ಲಿ ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು, ನಿಮ್ಮ ನಾಮವನ್ನು ಮಹಿಮೆಪಡಿಸಲು, ನಿಮಗೆ ಸಾಕ್ಷಿಯ ಮಗನಾಗಿ ಜೀವಿಸಲು ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನನ್ನನ್ನೇ ಅರಿತುಕೊಂಡು ನನ್ನನ್ನೇ ಸಂಪೂರ್ಣವಾಗಿ ಪಾಪದ ಮಾರ್ಗದಿಂದ ಮಾರ್ಪಡಿಸಿಕೊಳ್ಳಲು ಕೊಟ್ಟ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ಸರ್ವವಲ್ಲಭರಾದ ದೇವರೇ, ಸರ್ವಶಕ್ತರಾದ ದೇವರೇ, ಪ್ರೀತಿಯ ದೇವರೇ, ಪರಮ ಪೂಜ್ಯ ದೇವರೇ, ಜೀವವುಳ್ಳ ದೇವರೇ, ಶಾಂತಿಯ ದೇವರೇ, ಆದಿಯೂ ಅಂತ್ಯವೂ ಆಗಿರುವ ದೇವರೇ, ನಿಮಗೆ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ. ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಈರೇ, ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್, ನಿಮಗೆ ಸ್ತೋತ್ರ. ಯೆಹೋವ ಶಮ್ಮ, ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ, ನಿಮಗೆ ಸ್ತೋತ್ರ. ಯೆಹೋವ ರೂವಾ, ನಿಮಗೆ ಸ್ತೋತ್ರ. ಯೆಹೋವ ರಾಫಾ, ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್, ನಿಮಗೆ ಸ್ತೋತ್ರ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾದ ನನ್ನ ತಂದೆಯೇ, ನಿಮಗೆ ಸ್ತೋತ್ರ. ಮಹೋನ್ನತರಾದ ದೇವರೇ, ನಿಮಗೆ ಸ್ತೋತ್ರ. ಪರಲೋಕ ಭೂಲೋಕಗಳ ಒಡೆಯರೇ, ನಿಮಗೆ ಸ್ತೋತ್ರ. ನೀತಿಯ ರಾಜಾದರೇ, ರಾಜಾದಿರಾಜರೇ, ನಿರ್ಮಲವುಳ್ಳ ದೇವರೇ, ಕರುಣೆಯುಳ್ಳ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ಈ ದಿನದಲ್ಲಿ ನಿಮ್ಮ ಸನ್ನಿಧಿಗೆ ನಾನು ಬಂದಿದ್ದೇನೆ ಸ್ವಾಮಿ. ನಿಮ್ಮ ಸನ್ನಿಧಿಗೆ ಬರುವಂತಹ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ ವಾಕ್ಯ 20 ನುಡಿಯುವಂತೆ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮದಿಂದ ಬಾಳುವನು, ಸರ್ವೇಶ್ವರನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು ಎಂಬುದಾಗಿ ನೀವು ತಿಳಿಸಿದ್ದೀರಿ ಸ್ವಾಮಿ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮದಿಂದ ಬಾಳುವನು. ಯೇಸುವೆ, ನಿಮ್ಮ ವಾಕ್ಯವನ್ನು ನಾವು ಸ್ಮರಿಸದೇ ಇರುವುದಕ್ಕಾಗಿ, ನಿಮ್ಮ ವಾಕ್ಯವನ್ನು ಗೌರವಿಸದೇ ಇರುವುದಕ್ಕಾಗಿ, ನಿಮ್ಮ ವಾಕ್ಯವನ್ನು ಅಲಕ್ಷ್ಯ ಮಾಡುವುದರ ಪರಿಣಾಮ, ನಿಮ್ಮ ವಾಕ್ಯವನ್ನು ನಾವು ಬೇರ್ಪಟ್ಟ ಪರಿಣಾಮ, ನಿಮ್ಮ ವಾಕ್ಯದಿಂದ ಯೇಸುವೆ ಆ ವಾಕ್ಯವನ್ನು ನಾವು ಅಂಗೀಕಾರ ಮಾಡಿಕೊಳ್ಳದ ಕಾರಣ, ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳದ ಕಾರಣ, ನಿಮ್ಮ ವಾಕ್ಯಕ್ಕೆ ಮಹತ್ವ ಕೊಡದ ಕಾರಣ, ನಾನು ನನ್ನ ಕುಟುಂಬ ಸುಕ್ಷೇಮದಿಂದ ಬಾಳುವ ಆ ಒಂದು ಆಶೀರ್ವಾದದಿಂದ ವಂಚಿತರಾಗಿದ್ದೇವೆ ಸ್ವಾಮಿ. ಹೌದು ದೇವ, ವಾಗ್ದಾನ ಮಾಡಿದ ದೇವರು ನೀವು ನಂಬಿಕಸ್ಥರು. ವಾಗ್ದಾನ ಮಾಡಿದ ದೇವರು ನೀವು ನಂಬಿಕಸ್ಥರು. ನೀವು ತಿಳಿಸಿದ ಒಂದೊಂದು ವಾಕ್ಯಗಳು ನಮ್ಮ ಒಳ್ಳೆಯದಕ್ಕಾಗಿ, ಒಳ್ಳೆಯ ಭವಿಷ್ಯಕ್ಕಾಗಿ, ನಮ್ಮ ಕುಟುಂಬದ ಅಭಿವೃದ್ಧಿಗಾಗಿ, ನಮ್ಮ ಆಶೀರ್ವಾದಕ್ಕಾಗಿ. ನಿಮ್ಮ ವಾಕ್ಯವನ್ನು ನಾವು ತಿರಸ್ಕರಿಸಿ ಈ ಲೋಕದ ಜನರು ತಿಳಿಸುವಂತಹ ಆಚಾರ ವಿಚಾರಗಳಿಗೆ ಮಾರು ಹೋಗಿ, ಈ ಲೋಕದ ವ್ಯಕ್ತಿಗಳು ತಿಳಿಸುವಂತಹ ಒಂದೊಂದು ಕಾರ್ಯಗಳನ್ನು ಮಾಡುತ್ತಾ, ಅಪ್ಪ, ನಿಮ್ಮ ವಾಕ್ಯದಿಂದ ನಾವು ಬೇರ್ಪಟ್ಟಿದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯದಿಂದ ನಾವು ಬೇರ್ಪಟ್ಟಿದ್ದೇವೆ. ನಿಮ್ಮ ವಾಕ್ಯಕ್ಕೆ ನಾವು ಅಗೌರವ ಸೂಚಿಸಿದ್ದೇವೆ.
ನಿಮ್ಮಲ್ಲಿ ಭರವಸೆ ಇಡದೆ ಲೋಕದ ವಸ್ತುಗಳ ಮೇಲೆ, ಲೋಕದ ವ್ಯಕ್ತಿಗಳ ಮೇಲೆ ಎಲ್ಲಿಯ ತನಕ ನಾವು ಭರವಸೆ ಇಟ್ಟು ನಮ್ಮ ಜೀವನವನ್ನು, ನಮ್ಮ ಭವಿಷ್ಯವನ್ನು, ನಮ್ಮ ಸಂತೋಷವನ್ನು, ಸುಖ ಶಾಂತಿ ನೆಮ್ಮದಿಯನ್ನು, ನಮ್ಮ ಆರೋಗ್ಯವನ್ನು ನಾವು ಕಳೆದುಕೊಂಡಿದ್ದೇವೆ ಸ್ವಾಮಿ. ಅದಕ್ಕಾಗಿ ಯೇಸುವೆ, ಅದಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ, ಅದಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ಅಪ್ಪ, ತಿಳಿಯದೆ ಮಾಡಿದ ಈ ಒಂದು ಕಾರ್ಯಕ್ಕಾಗಿ ನೀವು ಕ್ಷಮೆ ನೀಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಯೇಸುವೆ. ಈ ಮುಂದಿನ ದಿನಗಳಲ್ಲಿ ಯೇಸುವೆ, ನಿಮ್ಮ ಜೀವವುಳ್ಳ ವಾಕ್ಯವನ್ನು ಸ್ಮರಿಸಿಕೊಂಡು ನಿಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಾನು ಪರಲೋಕ ಪ್ರವೇಶ ಮಾಡುವಂತೆ. ಹೌದು ಸ್ವಾಮಿ, ಏಕೆಂದರೆ ಯೋಹಾನನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47ರಲ್ಲಿ ನೀವು ತಿಳಿಸಿದ ಹಾಗೆ, ನ್ಯಾಯ ತೀರ್ಪಿನ ದಿನ ನೀವು ಆಡಿದ ಮಾತುಗಳು, ನೀವು ತಿಳಿಸಿದ ಮಾತುಗಳು, ನಿಮ್ಮ ಜೀವವುಳ್ಳ ವಾಕ್ಯಗಳು, ನಾವು ಕೇಳಿಸಿಕೊಂಡಂಥ ಒಂದೊಂದು ನುಡಿಗಳು, ನಾವು ಆಲಿಸದೇ ಇರುವಂತಹ ನಿಮ್ಮ ವಾಕ್ಯಗಳು, ಅಸಡ್ಡೆ ಮಾಡಿದ ನಿಮ್ಮ ಜೀವವುಳ್ಳ ವಾಕ್ಯಗಳು ನಮಗೆ ನ್ಯಾಯ ತೀರ್ಪನ್ನು ನೀಡುತ್ತದೆ ಎಂಬುದಾಗಿ ನಾವು ಓದಿದ್ದೇವೆ ಸ್ವಾಮಿ. ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡಿರಿ ಅಪ್ಪ. ಈ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಅವಲಂಬಿಸಿ, ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಭರವಸೆ ಇಟ್ಟು, ಆ ಜೀವವುಳ್ಳ ವಾಕ್ಯಗಳು ನನ್ನ ಹೃದಯದಲ್ಲಿ, ನನ್ನ ಜೀವನದಲ್ಲಿ ಕೆಲಸ ಮಾಡುವುದಕ್ಕಾಗಿ, ಆ ಕಾರ್ಯ ಮಾಡುವುದಕ್ಕಾಗಿ, ನಿಮ್ಮ ಜೀವವುಳ್ಳ ವಾಕ್ಯಗಳು ನನ್ನ ಜೀವನದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಾನು ಬಿಟ್ಟು ಕೊಡುವಂತೆ, ಸ್ಥಳ ಕೊಡುವಂತೆ ಅಪ್ಪ ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಬಲಪಡಿಸಿರಿ ಸ್ವಾಮಿ. ಅಪ್ಪ, ಇಲ್ಲಿಯವರೆಗೆ ನನ್ನ ಜೀವನ ನಾಶವಾಗಿದ್ದು, ಇಲ್ಲಿಯ ತನಕ ನನ್ನ ಆರೋಗ್ಯ ನಾಶವಾಗಿದ್ದು, ನಿಮ್ಮ ವಾಕ್ಯಗಳನ್ನು ನಾನು ಸ್ಮರಿಸದೆ ಇದ್ದುದಕ್ಕಾಗಿ, ಅಪ್ಪ, ನಿಮ್ಮ ವಾಕ್ಯಗಳಿಗೆ ನಾನು ಗೌರವ ಸಲ್ಲಿಸದಿದ್ದಕ್ಕಾಗಿ, ಅದಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನನ್ನ ಅವಿವೇಕತನಕ್ಕೆ ನಾನು ಕ್ಷಮೆ ಯಾಚಿಸುತ್ತೇನೆ, ನನ್ನ ಮೊಂಡುತನಕ್ಕೆ ನಾನು ಕ್ಷಮೆ ಯಾಚಿಸುತ್ತೇನೆ. ಹೌದು ಸ್ವಾಮಿ, ನಾನು ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಜೀವಿಸಿದ್ದೇನೆ, ನಿಮ್ಮ ವಾಕ್ಯವನ್ನು ಅಂಗೀಕಾರ ಮಾಡಿಕೊಳ್ಳದೆ ನಾನು ಜೀವಿಸಿದ್ದೇನೆ, ನಿಮ್ಮ ವಾಕ್ಯವನ್ನು ತಿರಸ್ಕಾರ ಮಾಡಿ ನಾನು ಜೀವಿಸಿದ್ದೇನೆ. ಯೇಸುವೆ, ನನ್ನನ್ನು ಮನ್ನಿಸಿರಿ ಸ್ವಾಮಿ, ನನ್ನನ್ನು ಮನ್ನಿಸಿರಿ ಯೇಸುವೆ. ಅಪ್ಪ, ನಿಮ್ಮ ಮುಂಬರುವ ದಿನಗಳು, ನೀವು ನನಗೆ ಕೊಟ್ಟಿರುವಂತಹ ಮುಂದಿನ ಸಮಯ, ನನ್ನ ಜೀವನದ ಸಮಯದಲ್ಲಿ ನಾನು ನಿಮ್ಮ ವಾಕ್ಯಗಳನ್ನೇ ಅವಲಂಬಿಸಿಕೊಂಡು, ನಿಮ್ಮ ವಾಕ್ಯಗಳನ್ನು ಅಂಗೀಕಾರ ಮಾಡಿಕೊಂಡು, ನಿಮ್ಮ ವಾಕ್ಯಗಳು ನುಡಿಯುವಂತೆ ಅದರಂತೆ ಜೀವಿಸಿ, ಆ ವಾಕ್ಯಗಳನ್ನು ಅರ್ಥೈಸಿಕೊಂಡು, ಆ ವಾಕ್ಯಗಳ ಮುಖಾಂತರ ನಾನು ಸುಕ್ಷೇಮದಿಂದ ಬಾಳಲು ಹಾಗೂ ನಿಮ್ಮಲ್ಲಿ ಭರವಸೆ ಇಟ್ಟು ಜೀವಿಸುವುದಕ್ಕಾಗಿ ನನಗೆ ಜ್ಞಾನವನ್ನು ನೀಡಿರಿ, ವಿವೇಕವನ್ನು ನೀಡಿರಿ, ಬಲವನ್ನು ನೀಡಿರಿ ಯೇಸುವೆ. ನನ್ನ ಕಣ್ಣುಗಳನ್ನು ಆಶೀರ್ವದಿಸಿರಿ. ಈ ಲೋಕದಲ್ಲಿ ನಾನು ನೋಡುವ ಒಂದೊಂದು ಕಾರ್ಯಗಳು, ಒಂದೊಂದು ನೋಟಗಳು, ಅದು ನಿಮ್ಮ ನೋಟಗಳಾಗಿರಲಿ ಸ್ವಾಮಿ. ಅಪ್ಪ, ಕಣ್ಣು ಇಷ್ಟಪಡುವ ಎಲ್ಲದನ್ನು ನಾನು ಬಯಸದ ಹಾಗೆ, ಎಲ್ಲವನ್ನು ನಾನು ಅಂಗೀಕಾರ ಮಾಡಿಕೊಳ್ಳದ ಹಾಗೆ ನನ್ನ ಕಣ್ಣುಗಳನ್ನು ಆಶೀರ್ವದಿಸಿರಿ, ನನ್ನ ಬಾಯನ್ನು ಆಶೀರ್ವದಿಸಿರಿ. ನಾನು ನುಡಿಯುವ ಮಾತುಗಳು ಅದು ನಿಮ್ಮ ಮಾತುಗಳಾಗಿರಲಿ ಸ್ವಾಮಿ. ನಾನು ನುಡಿಯುವ ಒಂದೊಂದು ಮಾತುಗಳು ನಿಮ್ಮ ಮಾತುಗಳಾಗಿರಲಿ. ನನ್ನ ಬಾಯಿಂದ ಬರುವಂಥ ಒಂದೊಂದು ಮಾತುಗಳು ಯೇಸುವೇ, ಅದು ನಿಮ್ಮ ಜೀವವುಳ್ಳ ವಾಕ್ಯಗಳಾಗಿರಲಿ. ಅಪ್ಪ, ನನ್ನ ಬಾಯನ್ನು ನಿಮ್ಮ ಕರಗಳಿಗೆ ಹಾಗೂ ನನ್ನ ಕಣ್ಣುಗಳನ್ನು ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನ ಕಣ್ಣನ್ನು ತೊಳೆಯಿರಿ. ನನ್ನ ಕಣ್ಣಿನಲ್ಲಿರುವಂತಹ ಎಲ್ಲ ದುರುಚಿಗಳಿಂದ, ಸೈತಾನನು ಒಡ್ಡಿರುವಂಥ ಎಲ್ಲ ದುರುಚಿಗಳಿಂದ ನನ್ನನ್ನು ರಕ್ಷಿಸಿ ಕಾಪಾಡಿರಿ. ನನ್ನ ಬಾಯನ್ನು, ನನ್ನ ನಾಲಿಗೆಯನ್ನು ಅಪ್ಪ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆಯಿರಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆದು ಅಪ್ಪ, ಪರಿಶುದ್ಧತೆಯ ಮಾತುಗಳನ್ನು ಆಡಲು, ಪ್ರಾಮಾಣಿಕತೆಯ ಜೀವನ ಜೀವಿಸಲು ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಬಲಪಡಿಸಿರಿ. ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ ಸ್ವಾಮಿ. ಪರಿಶುದ್ಧಾತ್ಮರೇ,
ಒಂದೊಂದು ಜೀವವುಳ್ಳ ವಾಕ್ಯಗಳನ್ನು ನಾನು ಪ್ರತಿದಿನ ಅರ್ಥೈಸಿಕೊಂಡು ಅದರಂತೆ ಜೀವಿಸಿ ಅಪ್ಪ ನ್ಯಾಯ ತೀರ್ಪನ್ನು ಗೆಲ್ಲಲು ನನಗೆ ಸಹಾಯ ಮಾಡಿರಿ. ಪರಿಶುದ್ಧಾತ್ಮರೇ ನನ್ನನ್ನು ಮುನ್ನಡೆಸಿರಿ ಸ್ವಾಮಿ. ಪರಿಶುದ್ಧಾತ್ಮರೇ ನನ್ನನ್ನು ಮುನ್ನಡೆಸಿರಿ ಅಪ್ಪ. ಸಂಪೂರ್ಣವಾಗಿ ನನ್ನನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟಿದ್ದೇನೆ. ತಂದೆಯ ಚಿತ್ತದಂತೆ ನನ್ನನ್ನು ಮುನ್ನಡೆಸಿರಿ. ನಾನು ಪರಿಶುದ್ಧನಾಗಿ ಪ್ರಾಮಾಣಿಕನಾಗಿ ಜೀವಿಸುವಂತೆ ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ಜಯ ಹೊಂದುವಂತೆ ಸ್ವರ್ಗೀಯ ಸೌಭಾಗ್ಯದ ಆನಂದದಲ್ಲಿ ನಾನು ಪಾಲುಗೊಳ್ಳುವಂತೆ ಅಪ್ಪ, ಸ್ವರ್ಗೀಯ ಸೌಭಾಗ್ಯದಲ್ಲಿ ನಾನು ಪಾಲುಗೊಳ್ಳುವಂತೆ ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಮುನ್ನಡೆಸಿರಿ ಸ್ವಾಮಿ. ಎಲ್ಲ ಬೇಡಿಕೆಗಳನ್ನು ಯೇಸುವೆ, ಎಲ್ಲ ಕೋರಿಕೆಗಳನ್ನು ನಿಮ್ಮ ಜೀವವುಳ್ಳ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸಿ ಆಶೀರ್ವದಿಸಲಿ. ಆಮೇನ್.